ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ. ನಾನು ಸಮೀನಾ. ಮುಲ್ಕಿಯ ಕಾರ್ತಿಕ್ ಭಟ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಮಗನ ಬಗ್ಗೆ ತಾಯಿ ಶ್ಯಾಮಲಾ ಭಟ್, ಅಕ್ಕ ಕಣ್ಮಣಿ, ಪ್ರಿಯಾಂಕಾ ತಾಯಿ ಸಾವಿತ್ರಿ, ಹಾಗೆ ಕಣ್ಮಣಿ ಪತಿ ಗುರುಪ್ರಸಾದ್ ಅವರು ಏನು ಹೇಳಿದ್ರು ಅಂತ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀವಿ. ಆದರೆ ಮನೆಯಲ್ಲಿ ಹೆಂಡತಿ ಮತ್ತು 4 ವರ್ಷದ ಪುಟ್ಟ ಕಂದನನ್ನ ಕೊಲೆ ಮಾಡಿದ ನಂತರ ಕಾರ್ತಿಕ್ ಏನು ಮಾಡ್ದ? ಆತ ಸಾಯೋಕ್ಕೂ ಮುಂಚೆ ಎಲ್ಲೆಲ್ಲಿ ಹೋಗಿದ್ದ? ಏನು ಮಾಡ್ತಾ ಇದ್ದ? ಅವನ ಆ ಕೊನೆ ಕ್ಷಣಗಳು ಹೇಗಿದ್ವು? ಇದೆಲ್ಲವನ್ನ ನಾವು ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ. ಹೆಂಡತಿ ಮಗುವನ್ನ ಕೊಲೆ ಮಾಡಿದ ನಂತರ ಕಾರ್ತಿಕ್ ರೂಮ್ ಲಾಕ್ ಮಾಡಿಕೊಂಡು ಕೀ ತಗೊಂಡು ಹೋಗಿದ್ದ. ಆದರೆ ಅವನು ಎಲ್ಲಿಗೆ ಹೋದ? ಆಸ್ಪತ್ರೆಗೆ ಹೋಗಿದ್ನಾ ಅನ್ನೋ ಸಂಶಯ ಮೂಡುತ್ತೆ. ಯಾಕಂದ್ರೆ ಕಾರ್ತಿಕ್ ಸತ್ತಾಗ ಅವನ ಕೈಯಲ್ಲಿ ಬ್ಯಾಂಡೇಜ್ ಕಟ್ಟಿತ್ತು. ಕಾರ್ತಿಕ್ನ ಕೊನೆ ಕ್ಷಣಗಳು CCTVಯಲ್ಲಿ ರೆಕಾರ್ಡ್ ಆಗಿದೆ. ಇಲ್ಲಿ ನೋಡಿ, ಇದು ಪಕ್ಷಿಕೆರೆಯಲ್ಲಿರುವ ದೇವಸ್ಥಾನ ಆಡಳಿತ ಮಂಡಳಿ ಈ ದೇವಸ್ಥಾನದಲ್ಲಿ CCTVಯನ್ನ ಹಾಕಿಸಿದೆ. ಈ CCTV ಫುಟೇಜ್ನಿಂದಾನೇ ಕಾರ್ತಿಕ್ನ ಕೊನೆ ಕ್ಷಣಗಳು ಹೇಗಿದ್ವು ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಪಕ್ಷಿಕೆರೆಯಲ್ಲಿ ಹೆಂಡತಿ ಮತ್ತು ಮಗುವನ್ನ ಕೊಲೆ ಮಾಡಿದ ನಂತರ ಕಾರ್ತಿಕ್ ಈ ಸ್ಕೂಟಿ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಮಹಾಮಾಯಿ ದೇವಸ್ಥಾನದ ಹತ್ರ ಬಂದಿದ್ದಾನೆ. ಈತನ ತಲೆಯಲ್ಲಿ ಏನೇನು ಓಡ್ತಿತ್ತೋ, ಟೆನ್ಷನ್ನಲ್ಲಿ ಏನು ಮಾಡಬೇಕು ಅನ್ನೋದು ಇವನಿಗೆ ಗೊತ್ತಾಗಿಲ್ಲ. ಮೊದಲಿಗೆ ಸ್ಕೂಟರ್ ತಗೊಂಡು ಮುಂದೆ ಹೋಗ್ಬಿಟ್ಟಿದ್ದ. ಆಮೇಲೆ ಅದೇನು ಯೋಚನೆ ಬಂತೋ ಮತ್ತೆ U-ಟರ್ನ್ ಮಾಡಿಕೊಂಡು ದೇವಸ್ಥಾನದ ಹತ್ರ ಇರೋ ಈ ಅಶ್ವತ್ಥ ಮರದ ಕಟ್ಟೆ ಹತ್ರ ಬಂದು ತನ್ನ ಗಾಡಿಯನ್ನ ಪಾರ್ಕ್ ಮಾಡಿದ್ದಾನೆ. ಗಾಡಿ ಪಾರ್ಕ್ ಮಾಡುವಾಗ ಕೈಯಲ್ಲಿದ್ದ ರಕ್ತದಿಂದಾಗಿ ಸ್ಕೂಟಿಯ ಹಿಂಬದಿ ಸೀಟ್ ಹತ್ರ ರಕ್ತದ ಕಲೆಗಳು ಅಂಟ್ಕೊಂಡಿತ್ತು. ಇದನ್ನೆಲ್ಲ ಪೊಲೀಸರು ಆಲ್ರೆಡಿ ಎವಿಡೆನ್ಸ್ ಆಗಿ ತಗೊಂಡಿದ್ದಾರೆ. ಹೀಗಾಗಿ ಗಾಡಿ ಇಲ್ಲೇ ಬಿಟ್ಟಿದ್ದಾರೆ. ಇನ್ನು ಪೊಲೀಸರ ಪ್ರಾಥಮಿಕ ತನಿಖೆಯ ಪ್ರಕಾರ ಕಾರ್ತಿಕ್ ರೈಟ್ ಹ್ಯಾಂಡ್ನಿಂದ ಕೊಲೆ ಮಾಡಿದ್ದ ಎನ್ನಲಾಗಿತ್ತು. ಕಾರ್ತಿಕ್ ಮನೆಯ ಬಾತ್ರೂಮ್ನ ವಿಂಡೋದಲ್ಲಿ ಹಾಕಿದ್ದ ಗ್ಲಾಸ್ ಪೀಸ್ ತೆಗೆದುಕೊಂಡು ಕೊಲೆ ಮಾಡಿದ್ದಾನೆ ಅಂತ ಪೊಲೀಸ್ ಮೂಲಗಳು ತಿಳಿಸಿವೆ. ಹೀಗಾಗಿ ಅವನ ಬಲ ಕೈಗೂ ಗಾಯ ಆಗಿತ್ತು, ಕಟ್ಟಾಗಿತ್ತು ಅನ್ಸುತ್ತೆ. ಇದನ್ನ ನೋಡಿ, ರೈಟ್ ಹ್ಯಾಂಡ್ಗೆ ಹೇಗೆ ಬ್ಯಾಂಡೇಜ್ ಸುತ್ತಕೊಂಡಿದ್ದಾನೆ ಅಂತ. ಅಂದರೆ ಕೊಲೆ ಮಾಡಿದ ನಂತರ ಕಾರ್ತಿಕ್ ಹಾಸ್ಪಿಟಲ್ಗೆ ಏನಾದರೂ ಹೋಗಿ ಬ್ಯಾಂಡೇಜ್ ಹಾಕಿಸ್ಕೊಂಡು ಬಂದಿದ್ನಾ ಅಥವಾ ಮನೆಯಲ್ಲೇ ಯಾವುದಾದ್ರೂ ಬಟ್ಟೆ ತಗೊಂಡು ಸುತ್ತಕೊಂಡಿದ್ನಾ? ಇದರ ಬಗ್ಗೆ ಯಾವುದೇ ಕನ್ಫರ್ಮೇಷನ್ ಸಿಕ್ಕಿಲ್ಲ. ಮೇ ಬಿ ಅವನಿಗೆ ರೈಟ್ ಹ್ಯಾಂಡ್ ತುಂಬ ನೋವಾಗ್ತಿತ್ತು. ಅದಕ್ಕೆ ಸ್ಕೂಟಿಯನ್ನು ಆಫ್ ಮಾಡಿದ ಮೇಲೆ ಕೀಯನ್ನು ಲೆಫ್ಟ್ ಹ್ಯಾಂಡ್ನಿಂದ ತೆಗೆದಿದ್ದಾನೆ. ಗಾಡಿ ಪಾರ್ಕ್ ಮಾಡಿದ ನಂತರ ಕೀಯನ್ನು ತೆಗೆದು ಪಾಕೆಟ್ನಲ್ಲಿ ಹಾಕ್ಕೊಂಡಿದ್ದ. ಕೈ ಒದರ್ಕೊಂಡೇ ಯೋಚನೆ ಮಾಡಿಕೊಂಡು ದೇವಸ್ಥಾನದ ಕಾಂಪೌಂಡ್ನಿಂದ ಹೊರಗೆ ಹೋಗಿದ್ದಾನೆ. ನಂತರ ಸೀದಾ ರೈಲ್ವೆ ಟ್ರ್ಯಾಕ್ ಹತ್ರ ಹೋಗಿದ್ದಾನೆ. ಇಲ್ಲಿ ತನಕ ಕಾರ್ತಿಕ್ ಏನೆಲ್ಲ ಮಾಡಿದ್ದ ಅಂತ ಮಹಾಮಾಯಿ ದೇವಸ್ಥಾನದ CCTVಯಲ್ಲಿ ರೆಕಾರ್ಡ್ ಆಗಿದೆ. ಹಾಗೆ ಕಾರ್ತಿಕ್ ಭಟ್ ಹತ್ರ ಈ ಸ್ಕೂಟರ್ ಬಿಟ್ರೆ ಬೇರೆ ಯಾವುದೇ ವೆಹಿಕಲ್ ಇರಲಿಲ್ಲ ಅಂತ ಕಾರ್ತಿಕ್ ಭಟ್ ಕುಟುಂಬದವರು ಸ್ಪಷ್ಟಪಡಿಸಿದ್ದಾರೆ. ಇದು ಕನ್ಫರ್ಮ್ ಆಗಿದೆ. ಹಾಗೆ ಕಾರ್ತಿಕ್ ಹತ್ರ ಇದ್ದದ್ದು ಹಳೆ ಗಾಡಿಯಲ್ಲ, ಹೋಂಡಾ ಆಕ್ಟಿವಾ ಮ್ಯಾಟ್ರಿಕ್ಸ್. ಕೊಲೆ ಮಾಡಿದ ನಂತರ ಕಾರ್ತಿಕ್ ಭಟ್ ಮನೆಯ ರೂಮಿನ ಕೀಯನ್ನ ತನ್ನ ಪಾಕೆಟ್ ಒಳಗಡೆ ಇಟ್ಕೊಂಡಿದ್ದ. ಹಾಗೆ ಆಕ್ಟಿವಾ ಗಾಡಿಯನ್ನ ಪಾರ್ಕ್ ಮಾಡಿದ ಮೇಲೆ ಆ ಕೀಯನ್ನು ಕೂಡ ತನ್ನ ಪಾಕೆಟ್ನಲ್ಲೇ ಇಟ್ಕೊಂಡಿದ್ದ. ರೈಲ್ವೆ ಟ್ರ್ಯಾಕ್ ಹತ್ರ ಅನಾಥ ಶವ ಸಿಕ್ಕಿದ ಸುದ್ದಿ ತಿಳಿದು ಪೊಲೀಸರು ಸ್ಥಳಕ್ಕೆ ಹೋದಾಗ ಶವದ ಪಾಕೆಟ್ ಚೆಕ್ ಮಾಡಿದ್ದಾರೆ. ಅದರಲ್ಲಿ 2 ಕೀ ಇತ್ತು. ನಂತರ ಪೊಲೀಸರು ಹುಡುಕಾಡಿದಾಗ ದೇವಸ್ಥಾನದ ಬಳಿ ಈ ಆಕ್ಟಿವಾ ಗಾಡಿ ಸಿಕ್ಕಿತ್ತು. ಪೊಲೀಸರು ಸ್ಕೂಟಿ ಡಿಕ್ಕಿ ಓಪನ್ ಮಾಡಿ ನೋಡಿದಾಗ ಜನಾರ್ದನ್ ಭಟ್ ಮಗ ಕಾರ್ತಿಕ್ ಅಂತ ಡಾಕ್ಯುಮೆಂಟ್ ಸಿಕ್ಕಿತ್ತು. ಆಗ ಪೊಲೀಸರು ಜನಾರ್ದನ್ ಭಟ್ ಅವರ ಹೋಟೆಲ್ಗೆ ಹೋಗಿ ವಿಚಾರಣೆ ಮಾಡಿದಾಗ ನನಗೆ ಏನಿದು ವಿಚಾರನೇ ಗೊತ್ತಿಲ್ಲ ಅಂತ ಕಾರ್ತಿಕ್ ಅವರ ತಂದೆ ಜನಾರ್ದನ್ ಭಟ್ ಹೇಳಿದ್ದಾರೆ. ನಂತರ ಮನೆಗೆ ಬಂದು ನೋಡಿದಾಗ ಸೊಸೆ ಮತ್ತು ಮೊಮ್ಮಗು ಕೊಲೆಯಾಗಿ ಬಿದ್ದಿರೋದು ಗೊತ್ತಾಗಿದೆ ಅಂತಾರೆ ಪೊಲೀಸರು. ಅಂದ್ರೆ ಕಾರ್ತಿಕ್ ಭಟ್ ಆತ್ಮಹತ್ಯೆ ಮಾಡಿಕೊಂಡ ಪ್ಲೇಸ್ ಏನಿದೆ ಅಲ್ವಾ, ಅದು ಅವ್ರ ಮನೆಯಿಂದ ಸುಮಾರು 4 ಕಿಲೋಮೀಟರ್ ಇದೆ ಅಂತೆ. ಅಂದರೆ ಮನೆಯಿಂದ ಹೊರಡುವಾಗಲೇ ರೈಲಿಗೆ ತಲೆ ಕೊಡಬೇಕು ಅಂತ ಕಾರ್ತಿಕ್ ನಿರ್ಧಾರ ಮಾಡಿದ್ನೇನೋ ಅಂತ ಅನಿಸುತ್ತೆ. ನೋಡಿ, ಇದೇ ರೈಲ್ವೆ ಗೇಟ್ನಲ್ಲಿ ಕಾರ್ತಿಕ್ ನಡ್ಕೊಂಡು ಹೋಗಿದ್ದಾರೆ. ಸುಮಾರು 2 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಮೇಲೆ ನಡೆದಿದ್ರಂತೆ. ಆಗ ಮುಂದೆಯಿಂದ 11:30 ಸುಮಾರಿಗೆ ಒಂದು ಟ್ರೈನ್ ಬರ್ತಾ ಇತ್ತು. ಆ ಟ್ರೈನ್ ಬರೋದನ್ನು ನೋಡಿದ ಕಾರ್ತಿಕ್ ರೈಲ್ವೆ ಹಳಿ ಮೇಲೆ ತಲೆ ಇಟ್ಟು ಮಲಗಿ ಆತ್ಮಹತ್ಯೆ ಮಾಡಿಕೊಂಡಿದ್ದ.
ರೈಲ್ವೆ ಹಳಿ ಮೇಲೆ ಒಂದು ಶವ ಸಿಕ್ಕಿದೆ, ಒಂದು ಬಾಡಿ ಸಿಕ್ಕಿದೆ, ಯಾರೋ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ವಿಷಯ ಗೊತ್ತಾದಾಗ ಅಲ್ಲಿನ ಸ್ಥಳೀಯರು ಯಾರೋ ಗೊತ್ತಿಲ್ಲದೆ ಇರೋರು ಬೇರೆ ಕಡೆಯಿಂದ ಬಂದು ಇಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಅಂದ್ಕೊಂಡಿದ್ರಂತೆ. ಆದರೆ ಸ್ಥಳೀಯರಿಗೂ ತಮ್ಮದೇ ಊರಿನವರು ಈ ಥರ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂಚೂರು ಸುಳಿವೇ ಇರಲಿಲ್ವಂತೆ. ಅದರಲ್ಲೂ ಕಾರ್ತಿಕ್ ಭಟ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅಂತ ಗೊತ್ತೇ ಇರಲಿಲ್ವಂತೆ. ಈ ಘಟನೆ ಎಷ್ಟು ಭಯಾನಕವಾಗಿತ್ತು ಅಂದರೆ ಕಾರ್ತಿಕ್ನ ದೇಹ ಛಿದ್ರವಾಗಿತ್ತಂತೆ. ಮಾರನೇ ದಿನ ನಾಯಿಗಳು ತಿಂತಾ ಇದ್ವು ಅಂತ ಶವ ನೋಡಿದ ಸ್ಥಳೀಯರು ಹೇಳಿದ್ದಾರೆ. ಒಟ್ನಲ್ಲಿ ಹೆಂಡತಿ ಮಗುನ ಕೊಂದ ನಂತರ ತಾನು ಬದುಕಿದ್ರೆ ತನಗೆ ಶಿಕ್ಷೆ ಗ್ಯಾರಂಟಿ ಅಂತ ಗೊತ್ತಾಗಿ ಕಾರ್ತಿಕ್ ಈ ನಿರ್ಧಾರ ಮಾಡಿರಬಹುದು. ಜೈಲಿಗೆ ಹೋಗೋದಕ್ಕಿಂತ ಸಾಯುವುದೇ ಬೆಸ್ಟ್ ಅಂತ ಯೋಚನೆ ಮಾಡಿರಬಹುದು. ಅಮಾಯಕರನ್ನ ಕೊಂದು ಅದರಲ್ಲೂ ಪ್ರಿಯಾಂಕಾ ಗರ್ಭಿಣಿ ಅನ್ನೋದು ಗೊತ್ತಿದ್ದು ಕಾರ್ತಿಕ್ ಮಹಾಪಾಪ ಮಾಡಿದ್ದಾನೆ. ಅಟ್ಲೀಸ್ಟ್ ಮಗುವನ್ನು ಬಿಟ್ಬಿಟ್ಟಿದ್ರೆ ನಾವಾದರೂ ನೋಡ್ಕೊಳ್ತಿದ್ವಿ. ಪಾಪ ಬಾಳಿ ಬದುಕಬೇಕಿದ್ದ ಮಗು ಏನು ತಪ್ಪು ಮಾಡಿತ್ತು ಅಂತ ಕಾರ್ತಿಕ್ ಅಪ್ಪ ಜನಾರ್ದನ್ ಭಟ್ ಹೇಳಿದ್ದಾರೆ. ಹಾಗೆ ಕಾರ್ತಿಕ್ ಅಪ್ಪ ಜನಾರ್ದನ್ ಭಟ್ ಈ ಘಟನೆ ಬಗ್ಗೆ ಏನು ಹೇಳಿದ್ದಾರೆ ಅಂತ ನಮ್ಮ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಒಟ್ನಲ್ಲಿ ಕೊರೋನಾ ಮಹಾಮಾರಿ ಬಂದಾಗ ನಾವೆಲ್ಲ ಅನೇಕ ಸಮಸ್ಯೆಗಳನ್ನು ಎದುರಿಸಿದ್ವಿ. ಕೆಲವರು ತಮ್ಮ ಆಪ್ತರನ್ನು ಕಳ್ಕೊಂಡ್ರೆ ಇನ್ನೂ ಹಲವರು, ಅದರಲ್ಲೂ ಹೊರದೇಶದಲ್ಲಿದ್ದ ಜನ ಕೆಲಸ ಬಿಟ್ಟು ತಮ್ಮ ದೇಶಕ್ಕೆ ರಿಟರ್ನ್ ಬಂದಿದ್ರು. ಹೀಗೆ ಕೊರೋನಾ ಟೈಮಲ್ಲಿ ಭಾರತಕ್ಕೆ ಬಂದ ಕಾರ್ತಿಕ್ ಮತ್ತೆ ಫಾರಿನ್ಗೆ ಹೋಗಲಿಲ್ಲ. ಒಂದು ವೇಳೆ ಮತ್ತೆ ಫಾರಿನ್ಗೆ ಹೋಗಿದ್ರೆ ಈ ಅಮಾಯಕರ ಜೀವ ಉಳಿತಿತ್ತೇನೋ. ಎಲ್ಲವೂ ವಿಧಿಯಾಟ ಅಷ್ಟೆ. ಇಲ್ಲಿ ಒಂದು ಮಾತನ್ನು ಹೇಳೋಕೆ ಇಷ್ಟಪಡ್ತೀವಿ. ಮಾತುಕತೆ ಮೂಲಕ ಬಗೆಹರಿಸಲು ಆಗದೇ ಇರೋ ಯಾವುದೇ ಸಮಸ್ಯೆ ಇಲ್ಲ. ಅದರಲ್ಲೂ ಕೌಟುಂಬಿಕ ಸಮಸ್ಯೆಗಳನ್ನು ಸಮಾಧಾನವಾಗಿ ಕೂತು ಮಾತಾಡಿದರೆ ಖಂಡಿತ ಬಗೆಹರಿಯುತ್ತೆ. ಆಗಿಲ್ಲ ಅಂದರೆ ದೂರ ಆಗಿಬಿಟ್ರೆ ಮುಗೀತು. ಅದು ಬಿಟ್ಟು ಹೀಗೆ ಕೊಲೆ ಮಾಡಿ ತಾನೂ ಸಾಯೋದು ಇದು ಖಂಡಿತ ಪರಿಹಾರವಲ್ಲ. ಸಾಯೋರು ಸತ್ತೋಗ್ತಾರೆ, ಆದರೆ ಬದುಕಿರೋರು ಸಾಯೋವರೆಗೂ ಕೊರಗಿ ಸಾಯ್ತಾರೆ. ಈಗ ಸದ್ಯ ಕಾರ್ತಿಕ್ ಕುಟುಂಬದ್ದು ಅದೇ ಕಥೆ. ಅತ್ತೆ ಮಾವ ಜೊತೆ ಸೊಸೆಗೆ ಹೊಂದಾಣಿಕೆ ಇಲ್ಲದೆ ಹೋದಾಗ ಗಂಡಿನ ಪರಿಸ್ಥಿತಿ ಹೀಗೆ ಆಗೋದು. ಇತ್ತ ಅಮ್ಮ ಅಕ್ಕನಿಗೂ ಏನೂ ಹೇಳೋಕ್ಕಾಗದೆ ಹೆಂಡತಿಯನ್ನು ಸಮಾಧಾನ ಪಡಿಸೋಕೆ ಆಗದೆ ಕಾರ್ತಿಕ್ ಹೀಗೆ ಮಾಡಿಬಿಟ್ನ. ಆ ದೇವರಿಗೇ ಗೊತ್ತು.